ಹೈ ಗೈಸ್, ಈ ಶಾರ್ಟ್ ವಿಡಿಯೋದಲ್ಲಿ ಹಿಂದೆ ಲೈವ್ ವಿಡಿಯೋದಲ್ಲಿ ಟೆಸ್ಟ್ ಮಾಡಿದ್ದ 1.5 ಇಂಚ್ ಸಿಂಗಲ್ ವೇಸ್ಟ್ ವಾಲ್ UPVC ರ್ಯಾಮ್ ಪಂಪನ್ನು ಇಲ್ಲಿಗೆ ತಂದು ಟೆಸ್ಟ್ ಮಾಡ್ತಾಯಿದ್ದೀನಿ, ಯಾವ ರೀತಿ ನೀರಿನ ಔಟ್ಪುಟ್ ಸಿಗತ್ತೆ ಅಂತ. ಎಸ್ ನೋಡಿ, ಸ್ಟಾರ್ಟಿಂಗಲ್ಲಿ ಇನ್ಲೆಟ್ ಪಾಯಿಂಟ್ ಏನಿದೆ 1/4 ಇಂಚಿನ PVC ಪೈಪನ್ನು ಯೂಸ್ ಮಾಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೆಷನ್ನು ಹಾಕಿ ಕಸ ಮತ್ತು ಎಲೆ ಹೋಗಬಾರ್ದು ಅಂತ. ನೆಕ್ಸ್ಟ್ ನೋಡಿ, ಈ ರೀತಿ 1/4 ಇಂಚಿನ ಟೀ ಹಾಕಿ ಏರ್ ಪಾಸ್ ಆಗೋದಕ್ಕೆ ಏರ್ ಪೈಪನ್ನು ಕನೆಕ್ಟ್ ಮಾಡಿ, ನೆಕ್ಸ್ಟ್ ಹೀಗೆ ಕೆಳಗಡೆ 1/4 ಇಂಚಿನ PVC ಪೈಪ್ ಕೆಳಗಡೆ ಡ್ರೈ ಪೈಪಿಂದ ರ್ಯಾಮ್ ಪಂಪ್ಗೆ ಹೋಗಿದೆ. ಎಸ್ ನೋಡಿ, ಸ್ಟಾರ್ಟಿಂಗಲ್ಲಿ ಅಲ್ಲಿ 1/4 ಇಂಚಿನ PVC ಪೈಪ್ ಮತ್ತು ಏರ್ ಪೈಪೆಲ್ಲ ಕನೆಕ್ಟ್ ಆಗಿ ಹಾಗೆ ಕೆಳಗಡೆ ಬಂದು 1 ಇಂಚ್ ಅಥವಾ 1/4 ಇಂಚಿನ ಫುಟ್ವಾಲ್ ಪೈಪ್ ಜೊತೆ ಕನೆಕ್ಟ್ ಆಗಿ ಹೀಗೆ ಕೆಳಗಡೆ ಬಂದು ನೆಕ್ಸ್ಟ್ 1/4 ಇಂದ 1 ಇಂಚ್ PVC ಪೈಪ್ ಹಾಕಿ ಆಮೇಲೆ ಇಲ್ಲಿ ಫೈನಲ್ ಆಗಿ ಕೆಳಗಡೆ 1.5 ಇಂಚಿನ UPVC ಅಂದರೆ ಸಿಂಗಲ್ ವೇಸ್ಟ್ ವಾಲ್ ರ್ಯಾಮ್ ಪಂಪ್ ಜೊತೆ ಕನೆಕ್ಟ್ ಆಗಿದೆ. ನೋಡಿ, ಈ ಡ್ರೈ ಪೈಪ್ನ ಟೋಟಲ್ ಹೆಡ್ ಸುಮಾರು 3ರಿಂದ 4 ಅಡಿ ಇರ್ಬೋದು. ಹಾಗೆಯೇ ಔಟ್ಪುಟ್ ಆಗಿ 16 mm ಡ್ರಿಪ್ ಪೈಪ್ ಹೀಗೆ ಮೇಲ್ಗಡೆ ಹೋಗಿ ಒಂದು ತೆಂಗಿನ ಮರಕ್ಕೆ ಮೇಲ್ಗಡೆ ಇಟ್ಟಿದ್ದೀನಿ. ಎಷ್ಟು ಔಟ್ಪುಟ್ ಸಿಗತ್ತೆ ಅಂತ ನೆಕ್ಸ್ಟ್ ಚೆಕ್ ಮಾಡೋಣ. ಲಾಸ್ಟಲ್ಲಿ ಕೆಳಗಡೆ ರ್ಯಾಮ್ ಪಂಪಿಂದ ಡ್ರಿಪ್ ಪೈಪ್ ಅಥವಾ 16 mm ಔಟ್ಪುಟ್ ಪೈಪ್ ಏನಿದೆ ಹೀಗೆ ನೋಡಿ ಕೆಳಗಡೆಯಿಂದ ಈ ರೀತಿ ಸುಮಾರು ಇವಾಗ ನಾನು ಟೆಸ್ಟ್ ಮಾಡ್ತಾ ಇರೋದು ರ್ಯಾಮ್ ಪಂಪ್ ಇನ್ಸ್ಟಾಲ್ ಆಗಿದ್ದರಿಂದ 5ರಿಂದ 6 ಅಡಿ ಮೇಲ್ಗಡೆ ಅಷ್ಟೇ ಇದೆ. ಎಸ್, ಇವಾಗ ವಾಟರ್ ಫ್ಲೋವನ್ನು ಚೆಕ್ ಮಾಡಿ ನೋಡೋಣ. 1 2 3 4 5 6 7 8 9 10 11 12 13 14 15 ನೋಡಿ, 15 ಸೆಕೆಂಡ್ಗಳಲ್ಲಿ ಈ ಮೆಷರ್ ಮಗ್ ತುಂಬಿದೆ. ಅಂದರೆ ನಿಮಿಷಕ್ಕೆ 2 ಲೀಟರಷ್ಟು ನೀರಿನ ಔಟ್ಪುಟ್ ಸಿಗ್ತಾ ಇದೆ. ಆದರೆ ಇವಾಗ ನಾವೇನಾದರೂ ಇದರ ಹೈಟನ್ನು ಜಾಸ್ತಿ ಮಾಡಿದರೆ ನೋಡಿ, ಇವಾಗ ಈ ಡ್ರಿಪ್ ಪೈಪ್ ಈ ತೆಂಗಿನ ಮರದ ಮೇಲ್ಗಡೆ ಸುಮಾರು 8-10 ಅಡಿ ಇನ್ನೂ ಹೈಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇಟ್ಟರೆ ಔಟ್ಪುಟ್ ಪ್ರಮಾಣ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಗೈಸ್, ಇದರ ಡೀಟೇಲ್ಡ್ ವಿಡಿಯೋ ಈ ಶಾರ್ಟ್ ವಿಡಿಯೋ ಕೆಳಗಡೆ ಲಿಂಕ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು. ಎಸ್, ಇವಾಗ ಇದನ್ನು ಈ ಪೈಪ್ ಕೆಳಗಡೆ ತುಂಬಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪ ಡ್ಯಾಮೇಜ್ ಇರೋದ್ರಿಂದ ಅರ್ಧ ನೀರು ಇದರಲ್ಲೇ ಲೀಕೇಜ್ ಆಗ್ತಾ ಇದೆ. ಫೈನಲ್ ಆಗಿ ಇನ್ಸ್ಟಾಲ್ ಮಾಡಿ ಮನೆಯವರೆಗೆ ಈ 16 mm ಡ್ರಿಪ್ ಪೈಪನ್ನು ಸುಮಾರು 200 ಮೀಟರ್ ಅಷ್ಟು ಲೆಂತಿನ 16 mm ಡ್ರಿಪ್ ಪೈಪನ್ನು ಹೀಗೆ ಮನೆಗೆ ತೆಗೆದುಕೊಂಡು ವರ್ಕ್ ಆಗುತ್ತಾ ಇಲ್ವಂತ ನೆಕ್ಸ್ಟ್ ನೋಡೋಣ. ಈ ಶಾರ್ಟ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.